ಚಾರ್ಲಿ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಚಾರ್ಲಿ ಹೇಳು. ಅವನೇ ಡೋರ್ ಓಪನ್ ಮಾಡ್ಕೊಂಡು ಹೋಗೋದು. ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ಇವತ್ತು ನೆನ್ನೆ ರೋಸ್ ಡೇ ಹಾಕಿರೋದು, ಅಂದರೆ ಇವತ್ತು ನೀವು ನೋಡ್ತಾ ಇರೋದು ಇದು ನಿನ್ನೆದು ವ್ಲಾಗ್ ಆಯಿತಾ. ಸೊ ರೋಸ್ ಡೇದು ವಿಡಿಯೋ ಹಾಕಿದೆ. ಇಟ್ ವಾಸ್ ರಿಯಲಿ ಗುಡ್. ಅಂದರೆ ನನಗೆ ಸಿಕ್ಕಿದ್ದು ಸ್ಟಾರ್ಟಿಂಗಲ್ಲಿ ರೀಚ್ ತುಂಬಾ ಸೂಪರಾಗಿದೆ. ನೋಡೋಣ ಎಷ್ಟು ರೀಚ್ ಆಗುತ್ತೆ ಈ ಎಂಡ್ ಆಫ್ ದಿ ಡೇ ಅಂತ. ಹಾಗೆ ಇವತ್ತು ನಾನು ಏನಂದರೆ ಇವತ್ತು ನೀವು ನ್ಯೂಸ್ ಪೇಪರ್ ಇಷ್ಟೇನಾ? ಸಾಕಿಷ್ಟೇ. ಓಕೆ, ಇವತ್ತು ನನ್ನ ರಾಶಿ ಭವಿಷ್ಯದ ಬಗ್ಗೆ ಓದೋಣ. ಯತ್ನ ಕಾರ್ಯಗಳಿಗೆ ಜಯ ಸಾಧಿಸುವಿರಿ. ಯಂತ್ರೋ ಪ್ರಕಾರಗಳ ದುರಸ್ತಿಗೆ ಅನಿರೀಕ್ಷಿತ ಖರ್ಚು. ಬಳೆ ಕೃಷಿಯಲ್ಲಿ ಲಾಭ. ಶುಭ ಸಂಖ್ಯೆ 2. ನೈಸ್. ಏನು ಹೇಳ್ತಾರೆ, ಕೆಲವೊಂದ್ಸಲ ನಂಬಬೇಕು. ಹೆಂಗ್ ಗೊತ್ತಾ, ನನಗೆ ಈ ಥರ ಒಂದು ಮನೆ ಕಟ್ಟಿಸ್ಬೇಕು ಅಂತ ಅನಿಸ್ತೆ. ಫುಲ್ ಗ್ಲಾಸ್ ಡೋರು ಈ ಥರ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ AI ಎಷ್ಟು ಸೂಪರ್ ಅಂದರೆ, ಚಾಟ್‌ಜಿಪಿಟಿಗೆ ಹಾಕಿ ನನಗೆ ಈಗ ಅರ್ಜೆಂಟ್ ತಮ್ನೇಲ್ ಬೇಕು ಗೊತ್ತಾಯ್ತಾ, ಚಾಟ್‌ಜಿಪಿಟಿಗೆ ಹಾಕಿ ತಮ್ನೇಲ್ ರನ್ ಮಾಡಿದ್ರೆ ಎಷ್ಟು ನೀಟಾಗಿ ತೋರಿಸುತ್ತಲ್ಲ. ಲೈಕ್ ಅದರ ಪ್ರಾಂಪ್ಟ್ ಮಾತ್ರ ಸೂಪರಾಗಿ ಗೊತ್ತಿರಬೇಕು. ಬಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ AI ಇಸ್ ದಿ ಫ್ಯೂಚರ್. ಸೊ ನಿಮ್ಗೆ ಏದ್ರ ಮೇಲಾದರೂ ಕಾಂಟೆಂಟ್ ಕ್ರಿಯೇಷನ್ ಈ ಥರ ಏನಾದರೂ ಕಲಿಬೇಕು ಅಂದರೆ ಜಸ್ಟ್ ಲರ್ನ್ AI. ಲೈಕ್ ಪರ್ಫೆಕ್ಟ್ ಪ್ರಾಂಪ್ಟ್ ಅದು ಇದೆಲ್ಲ ನೀವು ಏನಾದರೂ ಕಲ್ತ್ಬಿಟ್ರೆ ಕ್ರೇಜಿ. ಮಹಾಭಾರತ, AI ಮಹಾಭಾರತ ಇದೆ ಗೊತ್ತಾ, ಇದರಲ್ಲಿ ಐ ಥಿಂಕ್ ಇಟ್ಸ್ ಇನ್ ಪ್ರೈಮ್ ಆರ್ ಹಾಟ್‌ಸ್ಟಾರ್ ಅನ್ಸುತ್ತೆ, ಆರ್ ನೆಟ್ಫ್ಲಿಕ್ಸ್, ಇದು ಯಾವುದ್ರಲ್ಲೂ ಇದೆ ಆಯಿತಾ. ಸೊ ಮಹಾಭಾರತ ಇಡೀ ಫುಲ್ AI ಮಾಡಿರೋದು. ಬಟ್ ಆ ಒಂದು ಮೂವಿನ ಮಾಡಬೇಕು ಅಂದರೆ ನಮಗೆ ಪ್ರಾಂಪ್ಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಸೊ ಈ ಥರ ಅದಕ್ಕೆ AI ಕಲ್ತ್ಕೊಳ್ಳಿ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆ ಎಲ್ಲ ಯು ಹ್ಯಾವ್ ಟು ಲರ್ನ್. ಅದ್ರ ಬಗ್ಗೆ ಕೋರ್ಸ್ ಮಾಡಿ. ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿರೋ ಕೋರ್ಸಸ್ ಎಲ್ಲ ಇದೆ. ಸೊ ಇಟ್ಸ್ ರಿಯಲಿ ಗುಡ್. ಓಕೆ, ಇವಾಗ ನನಗೊಂದು ಮೀಟಿಂಗ್ ಇದೆ ಅಟೆಂಡ್ ಮಾಡೋಕ್ಕೆ, ಅದನ್ನ ಅಟೆಂಡ್ ಮಾಡಿ ವಾಪಸ್. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಮೀಟಿಂಗ್ ಇನ್ನೂ ಆಗಿಲ್ಲ ಆಯಿತಾ. ಈಗ ಬ್ರೇಕ್ಫಾಸ್ಟ್. ಹಲೋ, ಕರೆಂಟೇ ಇಲ್ಲ ಮನೇಲಿ. ಸ್ನಾನ ಮಾಡಬೇಕು, ಆದರೆ ಬಿಸಿ ನೀರು ಕಾಯ್ಸೋಕ್ಕಾಗ್ತಿಲ್ಲ. ನಾನು ಏನು ಮಾಡಲಿ? ಇವತ್ತು ಸ್ಯಾಟರ್ಡೇ, ಟೆಂಪಲ್ ಹೋಗಬೇಕಿತ್ತು, ಅದೂ ಆಗಲಿಲ್ಲ. ಓಕೆ, ಈಗ ಈ ನೇಲ್ಸ್ನ ಹಾಕೊಳ್ಳೋಣ ಅಂತ. ಯಾಕೆ ಅಂದರೆ ಈಗ ಅದ್ರದ್ದು ಶೂಟ್ ಮಾಡಬೇಕು. ಆ್ಯಂಡ್ ಈ ನೇಲ್ಸ್ ಇರಲೇಬೇಕಂತೆ, ಯಾಕಂದರೆ ನನ್ನ ನೇಲ್ಸ್ ಹೀಗಿದೆ ಅಲ್ಲ, ಅದಕ್ಕೆ. ಏನು ಹೇಳಿ, ಕರೆಂಟ್ ಇಲ್ದಿರ ಹೆಂಗೆಲ್ಲ ಆಗುತ್ತೆ ಅಂದರೆ ಸಡನ್ ಎವ್ರಿ ಸಡನ್ಸ್ ಕರೆಂಟ್ ತೆಗಿತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಈಗ ಊಟ ಮಾಡೋಣ ಅಂತ ಬಂದೆ, ನೀಲ್ಸ್ ಹಾಕಿಲ್ಲ ನಾನು ಇನ್ನೂ. ಯಾಕೆ ಅಂದರೆ ಊಟ ಮಾಡಬೇಕಲ್ವ, ಅದಕ್ಕೆ. ಆ್ಯಂಡ್ ಇವತ್ತು ನಾನು ಆಚೆ ಶೂಟಿಗೆ ಹೋಗ್ತಾ ಇಲ್ಲ, ಮನೇಲೇ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಚಾರ್ಲಿ ನೋಡ್ತಾ ಇದ್ದಾನೆ, ಅವನಿಗೆ ಊಟ ಹಾಕಿಲ್ವಲ್ಲ, ಅದಕ್ಕೆ. ಚಾರ್ಲಿ ಈಗ ನಾನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮನೆಯಲ್ಲಿ ಕರೆಂಟ್ ಇಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಈಗ ಫೋನ್ ಚಾರ್ಜ್ ಹಾಕಬೇಕು. ಮೊದಲು ಒಂದು ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಬರೋಣ ಅಂತ ಕಾರಲ್ಲಿ. ಸೊ ಈ ಕಾರಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲೇ ಕೂತ್ಕೊಂಡು ರೆಡಿ ಆಗ್ತೀನಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಒಂದು 10 ಮಿನಿಟ್ಸ್ ಚಾರ್ಜ್ ಹಾಕಿದ್ರೆ ಸಾಕು,
ಬೇಗನೆ ಆಗುತ್ತೆ, ಒಂದು ಅಟ್ಲೀಸ್ಟ್ 15 ಆದರೂ ಆಗುತ್ತೆ. ಸೊ ಮೇಕಪ್ ಮುಗೀತು. ಏನು ಜಾಸ್ತಿ ಏನು ಮಾಡಿಲ್ಲ, ಲೈಟಾಗಿ ಮಾಡಿದ್ದೀನಿ ಅಷ್ಟೇ. ಈಗ ನೇಲ್ಸ್ ಅಂಟ್ಸ್ಕೊಬೇಕು, ಆಗಲೇ ಹೇಳಿದ್ನಲ್ಲ ನೇಲ್ಸ್ ಅಂತ. ಅದೊಂದು ಅಂಟ್ಸ್ಕೊಂಡ್ರೆ ಐ ಆಮ್ ರೆಡಿ. ಚಾರ್ಜ್ ಕೂಡ ಒಂದು 40% ಆಗಿದೆ. ಸೊ ಇನ್ನೊಂದು 10% ಆಗುತ್ತೆ ಇದು ಅಂಟಿಸ್ಕೊಳ್ಳೋ ಅಷ್ಟರಲ್ಲಿ. ನಾನು ಹಾಕಿದ್ದೀನಿ ಆಯಿತಾ. ಇದನ್ನು ತೆಗ್ದು ಈ ಥರ ಅಂಟಿಸೋದು ಅಷ್ಟೇ. ಅಂಟಿಸಿ ವಾಪಸ್ ಬರ್ತೀನಿ. ಓಕೆ, ನನ್ನ ನೇಲ್ಸ್ ರೆಡಿ ಆಗಿದೆ. ಬಟ್ ಯಾರು ನಗಂಗಿಲ್ಲ ಹೇಳಿದ್ದೀನಿ. ನಗ ಅಂಥದ್ದೇನಿರಲ್ಲ, ಇಟ್ ಈಸ್ ನೈಸ್ ಅಷ್ಟೇನು ಅನ್ನೋ ಥರ ಇಲ್ಲ. ಇಟ್ ಈಸ್ ಗುಡ್. ಬಟ್ ನನಗೆ ಇಷ್ಟು ಉದ್ದ ನಂಗೆ ನೇಲ್ಸ್ ಇಷ್ಟ ಇಲ್ಲ ನಿಜವಾಗೂ. ಬಟ್ ಈಗ ಅದೊಂದು ಶೂಟ್ಗಷ್ಟೇ ಇಷ್ಟು ಈ ಥರ ಹಾಕೋಬೇಕು ಅಂತಂದ್ರು. ಸೊ ಐ ಆಮ್ ವೆರಿ ಗುಡ್ ಬಿಕಾಸ್ ಅದೊಂದು ಶೂಟ್ ನೀಟಾಗಿ ದಟ್ ಎಸ್ಥೆಟಿಕ್ ಕಾಣಿಸ್ಬೇಕು ಅಂತ ಈ ಥರ. ಸೊ ಓಕೆ, ಈಗ ಹೋಗಿ ಶೂಟ್ ಮಾಡೋಣ. ಆಲ್ಮೋಸ್ಟ್ ಆಯಿತು ಪರ್ಸೆಂಟೇಜ್. ಡನ್, ಹೋಗುವ. నేను నేల్స్ ചായണ്ടാ ചായണ്ടാ ചായണ്ട് അച്ഛൻ ഗുഡ്ഡ ഉണ്ട്. ಇಲ್ಲಿ ಶೂಟ್ ಮಾಡ್ತಾ ಇದೀವಿ, ಬಿಡ್ತಾನೆ ಇಲ್ಲ ಆಗ್ಲಿಂದ. ಚಾರ್ಲಿ ಎಷ್ಟನೇ ಸರಿ ಗೊತ್ತಾ ನಾವು ಹೋಗ್ತಾ ಇರೋದು, ಎಕ್ಸ್ಚೇಂಜ್ ಮಾಡ್ತಿರೋದು. ಈಗ ಮತ್ತೆ ಅದೇ ರೂಮ್ ಅಂತೇನ? ಹಾಂ ಹೇಳು. ಸೊ ಈಗ ಮತ್ತೆ ಅದೇ ರೂಮ್ಗೆ. ಇದೊಂದು 3ನೇ ಸಲ ನಾನು ಅನ್ನ ಅದೆಂತ ಒಂದ್ ಸರ್ಕಲ್ ಬಂಡಿ ಮಸಾಜ್ ಮಾಡಿ. ವಿಡಿಯೋ ಶೂಟ್ ಮುಗೀತು. ನಯನಾ ವಿಡಿಯೋ ಶೂಟ್ ಮುಗೀತು. ಹಾಗೆ ಏನಿಲ್ಲ ಅಷ್ಟೇ, ಕಂಟಿನ್ಯೂ ಮಾಡಬೇಕೀಗ. ಈಗ ಆ್ಯಕ್ಚುಲಿ ನಾನು ವ್ಯಾಲೆಂಟೈನ್ಸ್ ಶೂಟ್ ಮಾಡಬೇಕು ಆಯಿತಾ ಇವತ್ತು, ಬಟ್ ಆಗಲಿಲ್ಲ ಮಾಡೋಕ್ಕೆ. ವಿ ಹ್ಯಾವ್ ಟು ಡೂ ಇಟ್. ಫಿನಿಶ್ ಮಾಡಬೇಕು. ಈಗ ಇದನ್ನ ಎಡಿಟ್ ಮಾಡಿ ಬೇರೆ ಸಬ್ಮಿಟ್ ಮಾಡಬೇಕು. ಐ ಆಮ್ ಫುಲ್ ಟಯರ್ಡ್. ಬೆನ್ನು ಹೋಗ್ತಾ ಇದೆ ನನಗೆ ಕೂತು. ಐ ಆಲ್ಮೋಸ್ಟ್ ಸ್ಯಾಟ್ ಲೈಕ್ ಒಂದೇ ಜಾಗದಲ್ಲಿ 3 hours ಅಲ್ಲ, 3 hours 4 hours ಕೂತಿದ್ದೀನಿ. ಫುಲ್ಲು ಇದಾಗ್ತಾಯಿದೆ. ಏನು ಡಿಸ್ಟರ್ಬ್ ಮಾಡ್ತೀಯಾ? ಡಿಸ್ಟರ್ಬ್ ಮಾಡಬೇಡ. ಲಿಲ್ಲಿನ ನೋಡ್ಕೊಂಡು ಹಂಗೆ ನಿಂತಿದ್ದಾರೆ. ಅವರಿಬ್ರು ಜಗಳ ಆಡ್ತಾರೆ ಬಿಟ್ರೆ. ಇಲ್ಲಿ ಬೆಂಬರಿ, ಅದಕ್ಕೆ ನಾವು ಬಿಡಲ್ಲ. ಅಮ್ಮ ಮಗ ಎಂತ ಬ್ಯಾಟ್ಮನ್ ಅದೊಂದು ವಿಡಿಯೋ ಮಾಡೋಕ್ಕಂತ ತಂದೆ ಆಯ್ತಾ, ಅದು ನಾನು ವೈಟ್ ಮಾಡಿದ್ದು. ಇದ್ಯಾಕೆ ಈ ಕಲರ್ ಬಂದೆ ಅಂತ ನೋಡ್ತಾ ಇದ್ದೀನಿ ನಾನು. ಇರಕ್ಕ ಬ್ಯಾಟ್ಮನ್ ಅಲ್ಲ, ಸ್ಪೈಡರ್ಮ್ಯಾನ್. ಚಾರ್ಲಿ ಅಂತ ಈಗ ಊಟಕ್ಕೆ ಒಂದೇ ದೋಸೆ, ಹಾಗೆ ಈ ಕಾಳು ಅಷ್ಟೇ. ಅವನಿಗೆ ಡೋರ್ ಓಪನ್ ಮಾಡ್ಬೇಕಾಯ್ತಾ, ಡೋರ್ ಲಾಕ್ ಹಾಕ್ಬಿಟ್ರೆ ಅದಕ್ಕೆ. ಎಂತ ತಗೊಂಡು ಚಾರ್ಲಿ? ಹಾಂ ಎಂತ ತಗೊಂಡು ಚಾರ್ಲಿ? ಮತ್ತೆಲ್ಲರೂ ಫೋನ್ ಮಾಡಿದ್ದೆ ಚಾರ್ಲಿ. ಬಿಡ ನೋಡ್ ನಾನು ಅಡ್ಡಡ್ಡ ನಿಂತ್ಕೋತಾರೆ. ಇಡೀ ದಿನ ಇರಿಟೇಟ್ ಮಾಡಿರೋದೇ ಆಯ್ತು ಚಾರ್ಲಿ.
ಐ ಹೋಪ್ ನಿಮಗೆ ಇವತ್ತು ಅಪ್ಲೋಡ್ ಮಾಡಿದ್ದು ರೋಸ್ ಡೇ ವಿಡಿಯೋ ಇಷ್ಟ ಆಯಿತು ಅಂತ. ಅಂದರೆ ಅದು ನಿನ್ನೆ ಅಪ್ಲೋಡ್ ಮಾಡಿದ್ದು. ಹಾಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಪ್ರಪೋಸ್ ಡೇ. ಐ ಹೋಪ್ ನಿಮಗೆ ಆ ವಿಡಿಯೋನೂ ಇಷ್ಟ ಆಯಿತು ಅಂತ. ಹಾಗೆ ಲೆಟ್ಸ್ ಗೆಟ್ ಇನ್ ಟು ಆರ್ ಸ್ಟೋರಿ, ಐಕಿಗಾಯ್ ಸ್ಟೋರಿ. ಓಕೆ, ಸೊ ಈಗ ನಾವು ಏನದ್ರ ಬಗ್ಗೆ ನಿನ್ನೆ ನಾವು ಫ್ಲೋ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇವತ್ತು ನಾವು ಓದ್ತಾ ಇರೋದು ಡಿಸ್ಟ್ರಾಕ್ಷನ್ಸ್ ಹಾಗೂ ಫ್ಲೋ, ಅಡ್ವಾಂಟೇಜ್ ಆಫ್ ಫ್ಲೋ ಹಾಗೂ ಡಿಸ್ಅಡ್ವಾಂಟೇಜ್ ಆಫ್ ಡಿಸ್ಟ್ರಾಕ್ಷನ್. ಓಕೆನಾ? ಆಲ್ರೆಡಿ ಇದು ಎಲ್ರಿಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ ಡಿಸ್ಟ್ರಾಕ್ಷನಿಂದ ಏನೇನಾಗುತ್ತೆ ಅಂತ. ಫ್ಲೋ ಅಂದರೆ ಇಟ್ ಈಸ್ ಅಬೌಟ್ ಏನು ಹೇಳ್ತಾರೆ, ನಮ್ಗೆ ಇಷ್ಟ ಆಗಿರೋ ಕೆಲಸನ ನಾವು ಮಾಡ್ತಾ ಇರೋದು. ಡಿಸ್ಟ್ರಾಕ್ಷನ್ಸ್ ಅಂದರೆ ಡಿಸ್ಟ್ರಾಕ್ಷನ್ಸ್ ಗೊತ್ತಲ್ವಾ, ಡಿಸ್ಟ್ರಾಕ್ಷನ್ಸ್. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಆ ಒಂದು ಕ್ಲಿಯರ್ ಮೈಂಡ್ ಅನ್ನೋದಿದ್ರೆ, ನೀವೇನಾದರೂ ಆ ಒಂದು ಕೆಲಸಕ್ಕೆ ಫಿಕ್ಸ್ ಆಗಿದ್ದರೆ, ಯು ನೋ exactly what to do at that moment. Your mind is clear, no overthinking. Work feels pleasant, not stressful. You forget your ego. You're not forcing the work carries you. ಓಕೆ, ಸೊ ಎಕ್ಸಾಂಪಲ್ ಹೇಗೆ ಅಂದರೆ, ಈಗ ಎಕ್ಸಾಂಪಲ್ ಏನು ಅಂದರೆ, ಈಗ ನಾನು ವೀಡಿಯೋ ಎಡಿಟ್ ಮಾಡ್ತಾ ಇರ್ತೀನಿ ಅಥವಾ ಮೇಕಪ್ ಏನಾದರೂ ಮಾಡ್ತಾ ಇರ್ತೀನಿ. ಆಗ ಸಡನ್ಲಿ 2 ಅವರ್ ಲೈಕ್ 2 ಅವರ್ಸ್ ಆಗ್ಬಿಟ್ಟಿರುತ್ತೆ ಮೇಕಪ್ ಮಾಡ್ತಾ ಮಾಡ್ತಾ, ಗೊತ್ತೇ ಇರಲ್ಲ. ಅಕಸ್ಮಾತ್ ನಾನೇನಾದರೂ ಡಿಸ್ಟ್ರ್ಯಾಕ್ಟ್ ಆಗಿದ್ದಿದ್ರೆ, ನನಗೆ ಆ ಒಂದು ಜಾಗದಲ್ಲಿ ಐ ವುಡ್ ಹ್ಯಾವ್ ಬೀನ್ ಸ್ಟಕ್ ಆ್ಯಂಡ್ ಕನ್ಫ್ಯೂಸ್ಡ್ ಆಗಿರ್ತಾ ಇದ್ದೆ, ಏನು ಮಾಡಬೇಕು ನೆಕ್ಸ್ಟು ಅಂತ. ಹಾಗೆ ನನ್ನ ಮೈಂಡ್ ಫುಲ್ ಆಫ್ ಡೌಟ್ಸ್ ಇರುತ್ತೆ ಆ್ಯಂಡ್ ಸೆಲ್ಫ್ ಕ್ರಿಟಿಸಿಸಮ್ ಇರುತ್ತೆ. ಆ್ಯಂಡ್ ಈ ಒಂದು ವರ್ಕ್ ತುಂಬಾ ಬೋರಿಂಗ್ ಆಗುತ್ತೆ ಆ್ಯಂಡ್ ತುಂಬಾ ಟಯರ್ಡ್ ಆಗ್ತಾ ಇರುತ್ತೆ. ಹಾಗೆ ಈಗೋ ವಿಲ್ ಟೇಕ್ ಓವರ್. ಹೇಗೆ ಅಂದರೆ, ಆಮ್ ಐ ಗುಡ್ ಎನಫ್ ಆ್ಯಂಡ್ ವೈ ಆಮ್ ಐ ಸ್ಲೋ ಅನ್ನೋದು ಬಂದ್ಬಿಡುತ್ತೆ. ಸೊ ಇದೆಲ್ಲ ಒಂದು ಡಿಸ್ಟ್ರಾಕ್ಷನ್ಸ್, ಆಯಿತಾ? ಸೊ ಈಗ ಇದಕ್ಕೇನು ಹೇಳ್ತಾರೆ, ಫ್ಲೋ ಗಿವ್ಸ್ ಎನರ್ಜಿ, ಡಿಸ್ಟ್ರಾಕ್ಷನ್ ಡ್ರೈನ್ಸ್ ಎನರ್ಜಿ. ಸೊ ನಮಗೆ ಯಾವಾಗಲೂ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕಾನ್ಸಂಟ್ರೇಷನ್ ಇದ್ದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದೇ ಈಗ ಆ ಥರ ಎಲ್ಲ ಡಿಸ್ಟ್ರಾಕ್ಷನ್ಸ್ ಏನಿರೋದು, ಆ ಥರ ಡಿಸ್ಟ್ರಾಕ್ಷನ್ಸ್ ಆದರೆ ನಮ್ಮ ಒಂದು ಎನರ್ಜಿನ ಡ್ರೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಪಾನ್ ಅವರು, ವೈ ಜಪಾನ್ ಇಸ್ ಮೆನ್ಷನ್ ಸೋ ಮಚ್. ಓಕೆ, ಜಪಾನ್ನ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ, ತುಂಬ ದಿ ಬುಕ್ ಸೇಸ್ ಮೆನಿ ಪೀಪಲ್ ಇನ್ ಜಪಾನ್ ಅಂಡರ್ಸ್ಟ್ಯಾಂಡ್ ಫ್ಲೋ ಪ್ಲಸ್ ಐಕಿಗಾಯ್ ನ್ಯಾಚುರಲಿ. ಡಿಫ್ರೆಂಟ್ ಪೀಪಲ್, ಸೇಮ್ ಮೈಂಡ್ಸೆಟ್. ಈಗ ತಕುಮಿ ಅಂತ ಕರೀತಾರೆ, ದಟ್ ಈಸ್ ಆರ್ಟಿಷಿಯನ್ಸ್, ಇಂಜಿನಿಯರ್ಸ್ ಆ್ಯಂಡ್ ಇನ್ವೆಂಟರ್ಸ್. ಒಟಾಕೂಸ್ ಪೀಪಲ್ ಡೀಪ್ಲಿ ಒಬ್ಸೆಸ್ಡ್ ವಿತ್ ಆ್ಯನಿಮಿ, ಮಂಗಾ ಆ್ಯಂಡ್ ಗೇಮ್ಸ್. ಅಂದರೆ ಮಾಂಗಾ ಆರ್ ಗೇಮ್ಸ್ ಅಂತ, ಐ ಡೋಂಟ್ ನೋ ಅದೇನಂತ. ಈ ಥರ ಒಂದು ವಿಷಯದಲ್ಲಿ ಯಾರು ತುಂಬಾ ಒಬ್ಸೆಸ್ಡ್ ಆಗಿರ್ತಾರೆ ಅವ್ರನ್ನ ನಾವು ಒಟಾಕಸ್ ಅಂತ ಕರೀತಾರೆ. ಈಗ ಆ್ಯನಿಮಿ ಲವರ್ಸ್ ತುಂಬ ಜನ ಇದ್ದೀರಲ್ಲ, ಸೊ ಅವ್ರಿಗೆಲ್ಲ ಒಟಾಕಸ್ ಅಂತ ಕರೀತಾರಂತೆ, ಆಯಿತಾ? ಇವರೆಲ್ಲ ಕಾಮನ್, ಲೈಕ್ ವಾಟ್ ಡೂ ದೇ ಆಲ್ ಹ್ಯಾವ್ ಇನ್ ಕಾಮನ್ ಅಂತ. ದೇ ಗಿವ್ ಫುಲ್ ಅಟೆನ್ಷನ್ ಟು ಒನ್ ಥಿಂಗ್. ದೇ ಟೇಕ್ ಪ್ರೈಡ್ ಇನ್ ಡೂಯಿಂಗ್ ಇಟ್ ವೆಲ್. ದೇ ಡೋಂಟ್ ರಶ್ ರಿಸಲ್ಟ್ಸ್. ದೇ ರೆಸ್ಪೆಕ್ಟ್ ದಿ ಪ್ರಾಸೆಸ್, ಆಯಿತಾ? ಸೊ ಇವರಲ್ಲಿ ಕಾಮನ್ ಅಲ್ಲ, ಲೈಕ್ ಇವರಲ್ಲಿ ಕಾಮನ್ ಈ 3 ವಿಷಯಗಳಂತೆ, ಆಯಿತಾ? ದೇರ್ ಇಸ್ ಈವನ್ ಅ ವರ್ಡ್ ಇನ್ ಜಾಪನೀಸ್, ಗ್ಯಾನ್ಬರು ಅಂತ ಒಂದು ವರ್ಡ್ ಇದೆಯಂತೆ. ಹಂಗಂದರೆ ಕೀಪ್ ಗೋಯಿಂಗ್, ಡೂ ಯೋರ್ ಬೆಸ್ಟ್, ಡೋಂಟ್ ಕ್ವಿಟ್. ಅರ್ಥ ಆಯ್ತಲ್ಲ? ಮುಂದಕ್ಕೆ ಹೋಗ್ತಾ ಇರಿ, ನಿಮ್ಮ ಒಂದು ಬೆಸ್ಟ್ನ ನೀವು ಕೊಡ್ತಾ ಇರಿ, ಯಾವತ್ತೂ ನೀವದನ್ನ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ ಅಂತ. ಗನ್ಬಾರು ಅಂದರೆ ಹಾಗೆ ಫ್ಲೋ ಎಕ್ಸಿಸ್ಟ್ಸ್ ಇನ್ ಸ್ಮಾಲ್ ಆರ್ಡಿನರಿ ವರ್ಕ್ ಟು. ಇವರ ಫ್ಲೋ ಹೇಗೆ ಅಂದರೆ ಇಂಟ್ರೆಸ್ಟ್ ಹೇಗೆ ಅಂದರೆ, ಚಿಕ್ಕ ವಿಷಯದಲ್ಲೂ ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಕೊಟ್ಟು ಆ ಒಂದು ಕೆಲಸನ ಮಾಡ್ತಾರಂತೆ. ಹಾಗೆ ಯಾವುದೇ ಚಿಕ್ಕ ಕೆಲಸ ಆದ್ರೂ ದೇ ವಿಲ್ ಡೂ ಇಟ್ ಅಂತೆ. ಈ ಬುಕ್ಕಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ, ರಿಟೈರ್ಡ್ ಪೀಪಲ್ ಕೇರ್ಫುಲ್ಲಿ ಟೆಂಡಿಂಗ್ ರೈಸ್ ಫೀಲ್ಡ್ಸ್, ಸ್ಟೂಡೆಂಟ್ಸ್ ವರ್ಕಿಂಗ್ ವೀಕೆಂಡ್ ಶಿಫ್ಟ್ಸ್ ಇನ್ ಕನ್ವೀನಿಯನ್ಸ್ ಸ್ಟೋರ್ಸ್, ಶಾಪ್ಕೀಪರ್ಸ್ ವ್ರ್ಯಾಪಿಂಗ್ ಐಟಮ್ಸ್ ಪರ್ಫೆಕ್ಟ್ಲಿ. ನೀವು ನೋಡಿರ್ಬೋದಲ್ಲ ಜಪಾನಲ್ಲೆಲ್ಲ ಅವ್ರು ಎಷ್ಟು ನೀಟಾಗಿ ಅವರೊಂದು ಫುಡ್ನೆಲ್ಲ ವ್ರ್ಯಾಪ್ ಮಾಡ್ತಾರೆ. ಹಾಗೆ ಅಲ್ಲಿರೋಂಥ, ಲೈಕ್ ಈಗ ಯಾರಾದರೂ ಸ್ಕೂಲ್ ಕಾಲೇಜ್ಗೆ ಹೋಗ್ತಾರೆ, ಲೈಕ್ ನಾಟ್ ಸ್ಕೂಲ್, ಐ ಥಿಂಕ್ ಅವ್ರ ಕಾಲೇಜ್ನು ಸ್ಕೂಲ್ ಅಂತಲೇ ಹೇಳ್ತಾರೆ, ಆಯಿತಾ? ಸೊ ಅವ್ರು ಏನಾದರೂ ಸ್ಟಡೀಸ್ ಜೊತೆಗೆ ಕನ್ವೀನಿಯನ್ಸ್ ಸ್ಟೋರಲ್ಲಿ ವರ್ಕ್ ಕೂಡ ಕೆಲಸನೂ ಮಾಡ್ತಾ ಇರ್ತಾರಂತೆ. ಬಿಕಾಸ್ ದೇ ಟೀಚ್ ದೆಮ್ ಹೌ ಟು ಬಿ ಇಂಡಿಪೆಂಡೆಂಟ್. ಹಾಗೆ ಅವರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಈ ಥರ ಎಲ್ಲ ಮಾಡಿ ಅವರ
ಈಗ ಸುಮಾರು ನೋಡ್ಬೋದು ನೀವು ಫಾರಿನ್ ಕಂಟ್ರೀಸಲ್ಲಿ ಅಷ್ಟೇ 18+ ಆಗಿದ ತಕ್ಷಣ ದೇ ಲೀವ್ ಇಟ್ ಆಫ್. ಅಂದರೆ ಅವರವರೇ ಕೆಲಸ ಮಾಡ್ಕೊಂಡು ಅವ್ರು 18+ ಅಂತಲೂ ಇಲ್ಲ, ಆಲ್ಮೋಸ್ಟ್ 16, 17ಗೆಲ್ಲ ಆಲ್ರೆಡಿ ಅವರೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ 16, 17 ಈ ಥರ ಇದ್ರೂ ಲೈಕ್ ಇಲ್ಲಿ 18+ ಆದಮೇಲೆ ವರ್ಕ್ ಮಾಡಬೇಕು ಅಂತಲೇ ಹೇಳೋದು. ಸೊ 18+ ಆದ್ರೂ ಕೆಲವೊಂದು ಜನ ಏನು ಮಾಡ್ತಾರೆ, ಆದ್ರೂ ಇನ್ನೂ ಡಿಪೆಂಡ್ ಆಗೇ ಇರ್ತಾರೆ. ಹಾಗೆ ದೇ ನಾಟ್ ಫೈಂಡ್ ಆಲ್ಟರ್ನೇಟಿವ್ ಥಿಂಗ್ಸ್. ಯಾಕಂದರೆ ಅವ್ರ ಮನೇಲಿ ತುಂಬ ಭಯ ಇರುತ್ತೆ, ಅಂದರೆ ತುಂಬ ಮುದ್ದಿಂದ ಸಾಕ್ಬಿಟ್ಟಿರ್ತಾರೆ, ಮುದ್ದಾಗಿ ಸಾಕ್ಬಿಟ್ಟಿರ್ತಾರೆ. ಆ್ಯಂಡ್ ಲೈಕ್ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ. ಆ್ಯಂಡ್ ಅಕಸ್ಮಾತ್ ಈಗ ಏನಾದರೂ ಓದೆಲ್ಲ ಮುಗಿಸಿ ಒಂದು ಕೆಲ್ಸಕ್ಕಂತ ಒಂದು ಕಂಪನಿಗಂತ ಜಾಯ್ನ್ ಆದಮೇಲೆ ಅವ್ರಿಗೆ ಅಲ್ಲಿ ಪ್ರೆಷರ್ ತುಂಬ ಆಗೋಗುತ್ತೆ, ಬಿಕಾಸ್ ದೇ ಹ್ಯಾವೆಂಟ್ ಎಕ್ಸ್ಪೀರಿಯನ್ಸ್ ದಿ ವರ್ಕ್ ಬಿಫೋರ್. ಸೊ ಇವರಲ್ಲೆಲ್ಲ ಆ ಥರ ಪ್ರಾಬ್ಲಮ್ಸ್ ಇರಲ್ಲ, ಬಿಕಾಸ್ ದೇ ನೋ ಹೌ ಟು ಫೇಸ್ ಇಟ್. ಬಿಕಾಸ್ ಅವ್ರು ಚಿಕ್ಕ ವಯಸ್ಸಿಂದನೂ ಅವರೊಂದು ಕನ್ವೀನಿಯನ್ಸ್ ಸ್ಟೋರ್ ಆಗಲಿ, ಏನೇ ಚಿಕ್ಕ ಚಿಕ್ಕ ಕೆಲಸ ಆದರೂ ದೇ ವಿಲ್ ಡೂ. ಅದನ್ನ ಮಾಡಿ 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 ಆ ಥರ ನೀವೇ ನೋಡ್ಬೋದು, ಇನ್ವೆಂಟ್ ಮಾಡೋದೆಲ್ಲ ತುಂಬ ಅಲ್ಲೂ ಇದೆ. ಜಪಾನಲ್ಲೆಲ್ಲ ತುಂಬ ಏನಂತಾರೆ, ಅಪ್ಗ್ರೇಡೆಡ್ ಆಗಿದೆ ಎಲ್ಲ. ಅವರೊಂದು AI ಮತ್ತು ಗ್ಯಾಜೆಟ್ಸ್ ಅದು ಇದೆಲ್ಲ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅವರೆಲ್ಲ. ಸೊ ಈ ಥರ ಅವರು. ಹಾಗೆ ದೇ ಟ್ರೀಟ್ ಸ್ಮಾಲ್ ಟಾಸ್ಕ್ ಸೀರಿಯಸ್ಲಿ. ಫ್ಲೋ ಈಸ್ ನಾಟ್ ಅಬೌಟ್ ಬಿಗ್ ಸಕ್ಸಸ್, ಫ್ಲೋ ಈಸ್ ಅಬೌಟ್ ಹೌ ಯು ಡೂ ವಾಟ್ ಯು ಡೂ. ಅರ್ಥ ಆಯ್ತಲ್ಲ? ಅದರಲ್ಲಿ ಸಕ್ಸಸ್ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಬಟ್ ಆದರೂ ಅವರು ಆ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ತಕುಮಿ? ಸೊ ಒಂದು ತಕುಮಿ ಅನ್ನೋ ವರ್ಡ್ನ ಇವ್ರು ಯೂಸ್ ಮಾಡ್ತಾರೆ. ಸೊ ದಟ್ ತಕುಮಿ ಅಂದರೆ ಸ್ಕಿಲ್ಡ್, ಅಂದರೆ ಈ ಬುಕ್ಕಲ್ಲಿ ಯೂಸ್ ಮಾಡಿದ್ದಾರೆ. ತಕುಮಿ ಈಸ್ ನಾಟ್ ಜಸ್ಟ್ ಸ್ಕಿಲ್ಡ್, ಅಂದರೆ ತಕುಮಿ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಸ್ಕಿಲ್ಡ್. ಅ ತಕುಮಿ ಈಸ್ ಡಸ್ ಒನ್ ಸ್ಕಿಲ್ ಫಾರ್ ಇಯರ್ಸ್ ಆರ್ ಡೆಕೆಡ್ಸ್, focuses on tiny details, is often irreplaceable, works quietly without fame. ಸೊ ಇಷ್ಟು ಮಾಡೋರಿಗೆ ತಕುಮಿ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ನಾನು ಮೊನ್ನೆನೂ ಹೇಳಿದ್ದೆ, ನಾನೀಗ ಜಸ್ಟ್ ದುಡ್ಡಿಗೆ ಮಾಡ್ತಿಲ್ಲ, ಅದಕ್ಕೆ ಮಾಡ್ತಿಲ್ಲ. ಐ ಜಸ್ಟ್ ಹ್ಯಾವ್ ಟು ವರ್ಕ್. ಐ ಲವ್ ಮೈ ಕಾಂಟೆಂಟ್ ಕ್ರಿಯೇಷನ್. ನನಗೆ ಎಡಿಟ್ ಮಾಡೋಕ್ಕೆ ಇಷ್ಟ, ಕಾಂಟೆಂಟ್ ಮಾಡೋಕ್ಕೆ ಇಷ್ಟ, ಅದಕ್ಕೋಸ್ಕರ ಐ ಆಮ್ ಡೂಯಿಂಗ್ ಅಂತ ಹೇಳಿದೆ. ಸೊ ದ್ಯಾಟ್ ಈಸ್ ಕಾಲ್ಡ್ ತಕುಮಿ. ಅಂದರೆ ನಾನು ಈಗ ತಕುಮಿ ಅಂತ. ಸೊ ಈ ಥರ ಡಸ್ ಒನ್ ಸ್ಕಿಲ್ ಫಾರ್ ಇಯರ್ಸ್ ಆರ್ ಡೆಕೆಡ್ಸ್, ಅಂದರೆ ಒಂದೇ ಸ್ಕಿಲ್ನ ಎಷ್ಟೋ ವರ್ಷಗಳು ಮಾಡ್ತಾರೆ. ಈಗ ನಾನೊಂದು 6 ವರ್ಷ, ಐ ಥಿಂಕ್ ಇಟ್ಸ್ ಬೀನ್ 7-8 ಇಯರ್ಸ್ ನಾವು ಇಂಟು ಕಾಂಟೆಂಟ್ ಕ್ರಿಯೇಷನ್. ಸೊ ಇದೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದಕ್ಕೆ ಫೋಕಸಸ್ ಆನ್ ಟೈನಿ ಡೀಟೇಲ್ಸ್, ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ಇರ್ರಿಪ್ಲೇಸಬಲ್, ಅಂದರೆ ಅವರು ಆ ಟ್ಯಾಲೆಂಟಲ್ಲಿ ಇದ್ದರೆ ದೇ ವಿಲ್ ಬಿ ನೆವರ್ ಬಿ ರಿಪ್ಲೇಸ್ಡ್ ಬೈ ಎನಿ ಅದರ್ ಥಿಂಗ್ಸ್. ಆ್ಯಂಡ್ ಕೆಲಸನ ಶ್ರದ್ಧೆಯಿಂದ ಮಾಡಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಫೇಮ್ ಅನ್ನೋ ಥರ. ಅದ ಸೊ ಎಕ್ಸಾಂಪಲ್ ಹೇಗೆ ಅಂದರೆ, ಎಕ್ಸಾಂಪಲ್ ಫ್ರಮ್ ಟೊಯೋಟಾ. ಸಮ್ artisans still make one type of screw by hand, machines can't replace them. Oh, why? Because their touch precious. ಇವರು ಟೊಯೋಟಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ದೇ ಸ್ಟಿಲ್ ಮೇಕ್ ಒನ್ ಟೈಪ್ ಆಫ್ ಸ್ಕ್ರೂ ಬೈ ಹ್ಯಾಂಡ್, ಮಷಿನ್ಸ್ ಕಾಂಟ್ ರಿಪ್ಲೇಸ್ ದೆಮ್ ಅಂತೆ. ಅವರು ಅದೇ ಅಂತೆ. ವೈ? ಬಿಕಾಸ್ ಅವರ ಒಂದು ಟಚ್ ಹಾಗೂ ಅವರೊಂದು ಅಟೆನ್ಷನ್ ಏನಿರುತ್ತೆ, ಅಂದರೆ ಆ ಒಂದು ಕೆಲಸದ ಮೇಲೆ ಏನು ಶ್ರದ್ಧೆ ಇರುತ್ತೆ, ಅದು ಅನ್ಮ್ಯಾಚಬಲ್ ಆಗಿರುತ್ತಂತೆ. ಅದಕ್ಕೆ ಅವ್ರು ಎಷ್ಟೊಂದು ಸಲ ಅವರ ಒಂದು ಕೈಯಿಂದನೇ ಆ ಸ್ಕ್ರೂನೆಲ್ಲ ಹಾಕ್ತಾರಂತೆ. ಸೊ ಆ ಮಷಿನ್ಸ್ ಕಾಂಟ್ ರಿಪ್ಲೇಸ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವ್ರ ಕೈಯಿಂದ ಆ ಪ್ರೆಸೆನ್ಸ್ ಇದ್ದರೆ ಮಾತ್ರ ದಟ್ ವಿಲ್ ಬಿ ಬೆಸ್ಟ್ ಅನ್ನೋ ಥರ, ದಟ್ ವಿಲ್ ಡೂ, ಅಂದರೆ ದಟ್ ವರ್ಕ್ಸ್ ವೆಲ್ ಅನ್ನೋ ಥರ ಅವರ ಒಂದು ಥಿಂಗ್. ಹಾಗೆ ದಿ ಮೇಕಪ್ ಬ್ರಷ್ ಸ್ಟೋರಿ ಆಯಿತಾ. ಈ ಒಂದು ಮೇಕಪ್ ಬ್ರಷ್ ಸ್ಟೋರಿ ಇದೆ. ಇನ್ ಕುಮಾನೋ, ಜಪಾನ್, ಅಂದರೆ ಅದೊಂದು ಊರು ಆಯಿತಾ, ಜಪಾನ್. ದಿ ಆಥರ್ಸ್ ವಿಸಿಟ್ ಅ ಮೇಕಪ್ ಬ್ರಷ್ ಫ್ಯಾಕ್ಟ್ರಿ. Everyone is doing basic task, but one task is hidden away. They finally meet a woman whose only job is selecting and placing bristles by hand. She is so focused that she doesn't notice people around. Her hands move like a dance. Time disappears for her. She is in a deep flow. And the most shocking part, every single brush passes through her hands. She is one of the most important people, yet works silently.
ಫೈನಲ್ ಆಗಿ ಒಂದು ಟಚ್ ಕೊಡ್ತಾರಲ್ಲ, ಸೊ ಅವರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತೇ ಇರಲ್ವಂತೆ ಅಕ್ಕಪಕ್ಕ ಯಾರ್ಯಾರು ಇದ್ದಾರೆ ಅಂತ. ಸೊ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ ಅವ್ರ ಕೆಲಸ ಏನು ಮಾಡ್ತಾರೋ ಸೈಲೆಂಟಾಗಿ ಮಾಡ್ತಾ ಇರ್ತಾರಂತೆ. ಬಿಕಾಸ್ ವರ್ಲ್ಡ್ ವಿಲ್ ರೆಕಗ್ನೈಸ್, ನೀವೇನಾದರೂ ಅದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀರಂದರೆ ಪೀಪಲ್ ವಿಲ್ ರೆಕಗ್ನೈಸ್ ಯು ಅಂತ ಇವ್ರು ಹೇಳ್ತಾ ಇರೋದು. ಸ್ಟೀವ್ ಜಾಬ್ಸ್ ಗೊತ್ತಿರ್ತಾರಲ್ಲ, ಸ್ಟೀವ್ ಜಾಬ್ಸ್ ಅಂದರೆ ಆ್ಯಪಲ್ ಕೋ-ಫೌಂಡರ್. ಸೊ ಅವರು ಈ ಒಂದು ಊರಿಗೆ ವಿಸಿಟ್ ಮಾಡ್ತಾರೆ, ಅಂದರೆ ಜಪಾನ್ಗೆ ಹೋಗ್ತಾರೆ. ಅವರು ಎಷ್ಟು ಬಿಗ್ ಅಂದರೆ ಅವರು ತುಂಬ ದೊಡ್ಡ ಫ್ಯಾನ್ ಅಂತೆ ಜಪಾನ್ಗೆ. ಅವರು ಸೋನಿ ಫ್ಯಾಕ್ಟ್ರಿನ ಮಾತ್ರ 1980s ವಿಸಿಟ್ ಮಾಡಿಲ್ಲ. ದೇ ಅಡಾಪ್ಟೆಡ್ ದೇರ್ ಮೆಥಡ್ ವೆನ್ ಹಿ ಫೌಂಡ್ ಆ್ಯಪಲ್. ಹಿ ವಾಸ್ ಆಲ್ಸೋ ಕ್ಯಾಪ್ಟಿವ್ಡ್ ಬೈ ದಿ ಸಿಂಪ್ಲಿಸಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಜಪಾನ್ಸ್ ಇನ್ ಕ್ಯೋಟೋ, ಅದೊಂದು ಊರು ಆಯಿತಾ. ಸೊ ಇಟ್ ಈಸ್ ನಾಟ್ ಹವೆವರ್ ಅನ್ ಆರ್ಟಿಸ್ಟಿನ್ ಫ್ರಮ್ ಕ್ಯೋಟೋ who wants Steve Jobs' devotion, but rather a Takumi from Toyama named Yukio Shakunaga, who used a technique called Etchu Setu Yaki, known by only a few. ಈ ಥರ ಅವ್ರದ್ದೊಂದು ಮೆಥಡ್ ಇರುತ್ತಂತೆ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತಂತೆ. ಅವರು ಆಗಲೇ ಹೆಸರು ಹೇಳಿದ್ನಲ್ಲ, ಯುಕಿಯೋ ಶಕುನಗ ಅನ್ನೋರು. ಸೊ ಅವ್ರದ್ದೊಂದು ಟೆಕ್ನಿಕ್ ಇರುತ್ತಂತೆ. ಆ ಟೆಕ್ನಿಕ್ಕು ಸ್ಟೀವ್ ಜಾಬ್ಸಿಗೆ ನೋಡಿ ತುಂಬಾ ಇಷ್ಟ ಆಯಿತು. ಸ್ಟೀವ್ ಜಾಬ್ಸ್ ಅಂದರೆ ಆ್ಯಪಲ್ ಕೋ-ಫೌಂಡರ್. ಸೊ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತಂತೆ. ಸೊ ಅದನ್ನು ಇವರು ಅಂದರೆ ಅವ್ರಿಗೆ ದೊಡ್ಡ ಫ್ಯಾನ್ ಆಗಿಬಿಟ್ರೆ. ಸೊ ಆವಾಗಿಂದ ದೇ ಲೈಕ್, ಅಂದರೆ ಜಪಾನ್ ಅವರ ಒಂದು ಇನ್ವೆನ್ಷನ್ ಇದೆಲ್ಲ ತುಂಬಾ ಇಷ್ಟ ಅಂತೆ ಆಯಿತಾ. ಇವ್ರಿಗೆ ಏನು ಇಷ್ಟ ಆಗಿತ್ತಂದರೆ ಅವರೊಂದು ಸಿಂಪ್ಲಿಸಿಟಿ, ಅಟೆನ್ಷನ್ ಟು ಡೀಟೇಲ್, ರೆಸ್ಪೆಕ್ಟ್ ಟು ಕ್ರಾಫ್ಟ್ಮ್ಯಾನ್ಶಿಪ್, ಝೆನ್ ಫಿಲಾಸಫಿ. ಸೊ ಇಷ್ಟೂ ಅವ್ರಿಗೆ ಇಷ್ಟ ಅಂತ. ಈ ಅಡ್ಮೈರ್ಡ್ ತಕುಮಿ ಲೆವೆಲ್ ವರ್ಕ್, ಅಂದರೆ ಅದೇ ತಕುಮಿ ಅಂದರೆ ಹೇಳಿದ್ನಲ್ಲ. ಸೊ ಆ ಒಂದು ವರ್ಕ್ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ. ಆಗಿಂದ ಅವ್ರ ಫ್ಯಾನ್ ಅಂತೆ. ಯಾರು? ಸ್ಟೀವ್ ಜಾಬ್ಸ್ ಅವರು. ದಿ ಆರ್ಟಿಸ್ಟ್ extracted clay himself from mountains, controlled the entire process, created something pure and original. Jobs didn't care about speed, he cared about depth and quality. ಅರ್ಥ ಆಯ್ತಲ್ಲ? ಹಾಗೆ ಅಂದರೆ ಅದೇ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಅವರು ಯಾವ ಥರ ವರ್ಕ್ ಮಾಡ್ತಾಯಿದ್ರು ಅಂತ. ಅದಕ್ಕೆ ಅವರು ಯಾವ ಥರ ಸ್ಪೀಡಲ್ಲಿದ್ದಾರೆ ಅಂತ ಅವ್ರು ಕೇರ್ ಮಾಡ್ತಾ ಇರಲಿಲ್ಲ. ಬಟ್ ಅವರು ಎಷ್ಟು ಕ್ವಾಲಿಟಿನ ಕೊಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಸ್ಟೀವ್ ಜಾಬ್ಸ್ ಅವರು ಕೇರ್ ಮಾಡ್ತಾಯಿದ್ರಂತೆ. ಹಾಗೆ ಇವರು ಹೇಳ್ತಾರೆ, ಫ್ಲೋ ಸ್ಟೇಸ್ ಅಲೈವ್ ವೆನ್ ಟಾಸ್ಕ್ ಈಸ್ ಮೀನಿಂಗ್ಫುಲ್, ದಿ ಚಾಲೆಂಜ್ ಈಸ್ ರಿಯಲ್, ದಿ ಪರ್ಸನ್ ಕೀಪ್ಸ್ ಗ್ರೋಯಿಂಗ್. ಈ ಟೈಮಲ್ಲಷ್ಟೇ ಅನ್ಸೋದು, ಈ ಥರ ಇದ್ದಾಗಷ್ಟೇ ನಮಗನ್ಸೋದು ಆ ಒಂದು ನಾವೇನು ಕೆಲಸ ಮಾಡ್ತಿದ್ದೀವಿ ಅದು ನಿಜವಾಗ್ಲೂ ನಡೀತಾ ಇದೆ, ಅಂದರೆ ಅದು ಮುಂದುವರಿತಾ ಇದೆ ಅಂತ ನಮಗೆ ಅನ್ಸೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ನಾವೇನು ಟಾಸ್ಕ್ ಮಾಡ್ತಾಯಿರ್ತೀವಿ ಅದಕ್ಕೊಂದು ಮೀನಿಂಗ್ ಇರಬೇಕು. ಹಾಗೆ ನಾವೇನು ಆ ಟಾಸ್ಕ್ ಮಾಡ್ತಿದ್ದೀವಿ ಅದನ್ನ ಚಾಲೆಂಜಾಗಿ ತೊಗೊಂಡಿರಬೇಕು. ಹಾಗೆ ಅದರಿಂದ ನಾವು ಗ್ರೋ ಆಗ್ತಿದ್ದೀವಿ ಅಂತಂದಾಗ ದಿ ಫ್ಲೋ ಸ್ಟೇಸ್ ಅಲೈವ್. ಸೊ ಒಂದು ಲಾಸ್ಟ್ ಫೈನಲ್ ಕೋಟ್ ಏನು ಅಂದರೆ, ಫ್ಲೋ ಹ್ಯಾಪನ್ಸ್ ವೆನ್ ಯು ಸ್ಟಾಪ್ ಚೇಸಿಂಗ್ ರಿಸಲ್ಟ್ಸ್ ಆ್ಯಂಡ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದಿ ಪ್ರಾಸೆಸ್. ಐಕಿಗೈ ಈಸ್ ನಾಟ್ ಫೌಂಡ್ ಇನ್ ಫೇಮ್ ಬಟ್ ಇನ್ ಡೂಯಿಂಗ್ ಒನ್ ಥಿಂಗ್ ವಿತ್ ಫುಲ್ ಪ್ರೆಸೆನ್ಸ್. ಅರ್ಥ ಆಯ್ತು ಅಲ್ವಾ? ಸೊ ಇದಿಷ್ಟು. ಅಂದರೆ ಫ್ಲೋಸ್ನ ನಾವು ಹೇಗೆ ಅಂದರೆ, ಏನಾದರೂ ಒಂದು ರಿಸಲ್ಟ್ ಸಿಗಬೇಕು ಅಂತ ನಾವು ಅದರಿಂದ ಹೋಗಬಾರ್ದಂತೆ. ಅದನ್ನು ನಾವು ರೆಸ್ಪೆಕ್ಟಿಂದ ಆ ಒಂದು ಕೆಲಸನ ಮಾಡ್ತಾ ಹೋದರೆ ಆಗ ಅದೆಲ್ಲ ವರ್ಕೌಟ್ ಆಗುತ್ತಂತೆ. ಹಾಗೆ ಐಕಿಗೈ ಈಸ್ ನಾಟ್ ಅಬೌಟ್ ದಿ ಫೇಮ್, ಈಸ್ ನಾಟ್ ಫೌಂಡ್ ಇನ್ ಫೇಮ್ ಆಯಿತಾ. ಫೇಮಲ್ಲಿ ನಮಗೆ ಐಕಿಗೈನ ಕಂಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇನ್ ಡೂಯಿಂಗ್ ಒನ್ ಥಿಂಗ್ ವಿತ್ ಫುಲ್ ಪ್ರೆಸೆನ್ಸ್, ನಮ್ಮ ಒಂದು ಪ್ರೆಸೆನ್ಸ್ ಅದರಲ್ಲಿ ನಮಗೆ ಎಷ್ಟಾಗುತ್ತೋ ನಮ್ಮ ಏನು ಹೇಳ್ತಾರೆ ಆ ಪ್ರೆಸೆನ್ಸ್ ಆ ಕೆಲಸದ ಮೇಲಿದ್ದರೆ ಅದು ನಿಜವಾಗ್ಲೂ ಎಲ್ಲ ಪ್ರಾಪರಾಗಿ ನಮ್ಗೆ ಏನೇನಾಗಬೇಕು ಅದೆಲ್ಲ ಕರೆಕ್ಟಾಗಿ ಆಗುತ್ತಂತ ಇವ್ರು ಹೇಳ್ತಾ ಇದ್ದಾರೆ. ಅಷ್ಟೇ ಗೈಸ್ ಇವತ್ತಿನ ಸ್ಟೋರಿ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ, ಆಲ್ವೇಸ್ ಅಂದರೆ ನಂಗೆ ಇದನ್ನ ಯಶನೇ ಹೇಳಿದ್ದು, ಇವತ್ತಿನ ಥಾಟ್ ಅಂತೆ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಆಲ್ವೇಸ್ ಲರ್ನ್ ಟು ಸೇ ನೋ
ಅರ್ಥ ಆಯ್ತಾ? ಲರ್ನ್ ಟು ಸೇ ನೋ. ಅದೇನೇ ಆಗಿರಲಿ, ನಿಮಗೆ ಅದು ಇಷ್ಟ ಆಗುತ್ತೋ ಬಿಡುತ್ತೋ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಕಸ್ಮಾತ್ ಓಕೆ ನನಗಿದು ಬೇಡ, ನಂಗೆ ಆಗಲ್ಲ ಅನಿಸುತ್ತೆ ಅಂತಲೇ ಜಸ್ಟ್ ಸೇ ನೋ, ದಟ್ಸ್ ಓಕೆ. ಇಲ್ಲ ಐ ವಿಲ್ ಟ್ರೈ ಮೇ ಬಿ ಟುಮಾರೋ, ಅದು ಇದು, ನೋ, ಡೋಂಟ್ ಡೂ ದ್ಯಾಟ್. ಸೇ ನೋ. ಇಲ್ಲ ಆಗಲ್ಲ, ನೋ ಅಂತಲೇ ಹೇಳಿ. ಟ್ರೈ ಟು ಸೇ ನೋ. ಆಗ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ನಿಜವಾಗ್ಲೂ ನಿಮ್ಮವರು, ಯಾರ್ಯಾರು ನಿಜವಾಗ್ಲೂ ನಿಮ್ಮವ್ರು ಅಲ್ಲ ಅಂತ. ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು. ಓಕೆ, ಆಯಿತು ಗೈಸ್, ಇವತ್ತಿನ ಚಾಪ್ಟರ್ ಹಾಗೆ ನಮ್ಮ ಒಂದು ಕ್ವೆಶನ್ಸ್ಗೆ ಹೋಗೋಣ. ಸೊ ನಮ್ಮ ಕ್ವೆಶನ್ಸ್ ಏನಿದೆ ಅಂದರೆ, ಸಚ್ ಅ ಬ್ಯೂಟಿಫುಲ್ ಸ್ಟಾರ್ಟ್ ಟು ಸೀರೀಸ್, ಆಲ್ರೆಡಿ ಎಕ್ಸೈಟೆಡ್ ಆಫ್ ಫಾರ್ ವಾಟ್ಸ್ ಕಮ್ಮಿಂಗ್ ಅಂತ ಸಂಜನಾ ಮಧ್ಯಸ್ಥ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಅಹಲ್ಯ ಸಹಲ್ಯ S16 ಅವ್ರು ಹೇಳ್ತಾ ಇರೋದು, ವರ್ಷ ನೀನು ಮಾತಾಡೋದು ತುಂಬ ಇಷ್ಟ, ನೀವು ಕೊಡೋ ಮೋಟಿವೇಶನ್ ಇಷ್ಟ, ನಿಮ್ಮ ಮಾತಿಂದ ನಮಗೆ ಏನೋ ಫೀಲ್ ಬೆಟರ್ ಅನಿಸುತ್ತೆ, ಅದಕ್ಕೆ ಡೈಲಿ ವ್ಲಾಗ್ ಮಾಡಿ ವರ್ಷ, ವಿ ಲವ್ ಯು ಆಲ್ವೇಸ್ ವರ್ಷ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೋಸ್ಕರ ಆದರೂ ಮಾಡೇ ಮಾಡ್ತೀನಿ. ಇದರಲ್ಲಿ ಅಟ್ಲೀಸ್ಟ್ ನನಗೆ ಇರೋವಂಥ ಸಬ್ಸ್ಕ್ರೈಬರ್ಸ್ ಅಟ್ಲೀಸ್ಟ್ ಒಂದು 10% ಜನಕ್ಕೆ ನಾನು ಡೈಲಿ ವ್ಲಾಗ್ ಮಾಡೋದು ಇಷ್ಟ ಆಗುತ್ತೆ ಅಂದರೆ ನಾನು ಯಾಕೆ ಸುಮ್ಮನೆ ಇರಬೇಕು? ಐ ವಿಲ್ ಡೂ. ಇಲ್ಲಿ ನೀವು ಆ ಜೀನ್ಸ್ ಪರ್ಚೇಸ್ ಮಾಡಿದ ಅದ್ರ ಬ್ರ್ಯಾಂಡ್ ನನಗೆ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ಅರ್ಥ ಆಗಿಲ್ಲ ಅಂತ. ಅದು ಯುನಿಕ್ಲೋ ಅಂತ. ಐ ಥಿಂಕ್ ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಒರೈನಲ್ಲಿ ಮಾತ್ರ ಯುನಿಕ್ಲೋ ಇರೋದು. ಸೊ ಅಲ್ಲಿನೇ ಹೋಗಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ಬಟ್ ಒಂಚೂರು ಕಾಸ್ಟ್ಲಿ ಇದೆ. ಸ್ಟಾರ್ಟಿಂಗೇ ನಮಗೆ 1500 ಪ್ಲಸ್ಸಿಂದನೇ ಸ್ಟಾರ್ಟ್ ಆಗೋದು. ಬಟ್ ನೀವೇನಾದರೂ ಗುಡ್ ಜೀನ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಅದರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಒಂದೇನು ಅಂದರೆ ಅದು ತುಂಬ ವಾಶ್ ಮಾಡೋಂಗಿಲ್ಲ ಆ ಒಂದು ಜೀನ್ಸ್ನ. ಬಟ್ ಸೈಜಸ್ ಎಲ್ಲ ನಿಜವಾಗ್ಲೂ ಪರ್ಫೆಕ್ಟಾಗಿ ಸಿಗುತ್ತೆ. ಪ್ಲಸ್ ಸೈಜ್ ಆಗಲಿ, ಮತ್ತು ತುಂಬ ಸಣ್ಣ ಇರೋರೆಲ್ಲ ಇರ್ತೀರ ಗೊತ್ತಾ, ಜೀನ್ಸ್ ಸಿಗಲ್ಲ ಅದು ಇದು ಅಂತ ಹೇಳ್ತೀರ. ಸೊ ಅವ್ರಿಗೂ ಸ್ಟಾರ್ಟ್ ಆಗುತ್ತೆ 25-24 ಸೈಜಿಂದನೂ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. 24.5 24 ಲೈಕ್ ಆ ಥರ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ರಿಯಲಿ ಗುಡ್. ಯುನಿಕ್ಲೋ ಒಂದು ಜಾಪನೀಸ್ ಬ್ರ್ಯಾಂಡ್ ಅನಿಸುತ್ತಲ್ವ, ಜಾಪನೀಸೋ ಕೊರಿಯನ್ ಬ್ರ್ಯಾಂಡೇನೋ. ಸೊ ಅವರು ಹಾಗೆ ಇರ್ತಾರಲ್ವ, ಲೈಕ್ ಸಣ್ಣಕ್ಕೆ. ಸೊ ಅವ್ರದ್ದು ಅಷ್ಟೇ ಲೈಕ್ ವೇಸ್ಟ್ ಸೈಜ್ 24ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಲ್ಲೂ ಅದೇ ಥರ ಬಿಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್. ಮತ್ತು ಹೈಟ್ ಇರೋರಿಗೆಲ್ಲ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ನನಗಿಷ್ಟ ಅಲ್ಲಿ ಯೂಶ್ವಲಿ. ಬಟ್ ನಾನು ಒಂದು 3 ಮಂತ್ಸಿಗೆ ಒಂದು ಸಲ ಹೋಗಿ ಒಂದು ಜೀನ್ಸ್ ತೊಗೋತೀನಿ ಅಷ್ಟೇ. ಅದೂ ಲೈಕ್ ರೇರ್ ಅಷ್ಟೇ, ಬಿಕಾಸ್ ಜೀನ್ಸನ್ನೇ ನಾವು ಎಲ್ಲದಕ್ಕೂ ಒಂದೇ ಥರ ಹಾಕ್ತಾ ಹೋಗ್ತೀವಲ್ಲ. ಬಟ್ ಏನಿದೆ ಜೀನ್ಸಲ್ಲಿ, ಜಸ್ಟ್ ಅದೇ ಬೂಟ್ ಕಟ್, ಅದೇ ಮಾಮ್ ಜೀನ್ಸ್, ಅದು ಇದು, ಮತ್ತು ಲೈಕ್ ಸ್ಟ್ರೈಟ್ ಜೀನ್ಸ್ ಈ ಥರನೇ ಇರೋದು. ಆ್ಯಂಡ್ ಕಲರ್ಸ್ ಮಾತ್ರ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಮತ್ತು ಆ ಗ್ರೀನಿಶ್ ಬ್ಲೂ, ಮತ್ತು ವೈಟ್, ಬ್ಲ್ಯಾಕ್ ಈ ಥರ ಅಷ್ಟೇ ಇರುತ್ತೆ, ಬೇರೆ ಏನೂ ಇರೋಲ್ಲ ಜೀನ್ಸಲ್ಲಿ. ಸೊ ಇದೊಂದು 5 ಥರ ಜೀನ್ಸ್ ತೊಗೊಂಡ್ರೆ ಸಾಕು, ಇನ್ನೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಷ್ಟೇ ಗೈಸ್. ಇವತ್ತೆರಡೇ ಕ್ವೆಶನ್ ಓದ್ತಾ ಇರೋದು ನಾನು, ಯಾಕಂದರೆ ಮಲ್ಕೊಬೇಕು, ಎಡಿಟ್ ಮಾಡಬೇಕು, ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾನು. ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ಬೇಕು ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ಆ್ಯಂಡ್ ಬೇರೆ ಏನು ಅಷ್ಟೇ ಗಾಯ್ಸ್. ಐ ಥಿಂಕ್ ಐ ಆಮ್ ಇಂಪ್ರೂವಿಂಗ್ ಅಲ್ಲ ಡೈಲಿ ವ್ಲಾಗ್ ಹಾಕ್ತಾ. ಬಟ್ ನಾನು ನಿಮ್ಗೆ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಮಾಡಿಸ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ನನಗೆ ಇದೊಂದು ವ್ಯಾಲೆಂಟೈನ್ಸ್ ಡೇ ಶೂಟ್ಸ್ ಎಲ್ಲ ಮುಗ್ದೋಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಆದರೆ ಈಸಿ ಇರುತ್ತಲ್ಲ ಎಡಿಟ್ ಮಾಡೋಕ್ಕೆ, ಬೇಗ ಮಾಡ್ಬೋದು ಅಂತ. ಇನ್ನು ಬೇರೆದೆಲ್ಲ ಒಂಚೂರು ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಮಾಡ್ತಿಲ್ಲ. ಬಟ್ ಐ ವಿಲ್ ಡೂ ಇಟ್. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಬೈ. ಗುಡ್ ನೈಟ್.